ನಮಸ್ತೆ ಎಲ್ರಿಗೂ, ನಿಮ್ಮ ಸಖಿ ಬ್ಲಾಗ್ಸ್ಗೆ ಸ್ವಾಗತ. ಸ್ನೇಹಿತರೆ, ಅಡುಗೆ ಮನೆ ಅಂತ ಹೇಳೋದು ಅನ್ನಪೂರ್ಣೇಶ್ವರಿ ನೆಲೆಸಿರುವಂಥ ಜಾಗ. ಇದನ್ನು ಆದಷ್ಟು ನಾವು ನೀಟಾಗಿ ಇಟ್ಕೊಳ್ಬೇಕಾದ್ದು ಗೃಹಿಣಿ ಆದವಳ ಕರ್ತವ್ಯ. ಸೊ ಅಡುಗೆ ಮನೆ ಎಷ್ಟು ನೀಟಾಗಿರುತ್ತೋ ಅಷ್ಟು ನಮಗೆ ಅಡುಗೆ ಮಾಡೋದಕ್ಕೆ ಮೂಡ್ ಬರುತ್ತೆ, ರುಚಿಯಾಗಿ ಅಡುಗೆಗಳು ತಯಾರಾಗುತ್ತೆ. ಅದೇ ಮೆಸ್ಸಿಯಾಗಿದ್ದರೆ, ಗಲೀಜಾಗಿದ್ದರೆ, ಡಸ್ಟ್ಗಳಿದ್ದರೆ ನೆಗೆಟಿವ್ ಎನರ್ಜಿ ಬಂದು ನಮಗೆ ಅಡುಗೆ ಮಾಡೋದಕ್ಕೆ ಮೂಡು ಬರೋದಿಲ್ಲ ಮತ್ತು ಅಡುಗೆಗಳು ಕೂಡ ಅಷ್ಟೊಂದು ರುಚಿಯಾಗಿರೋದಿಲ್ಲ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ರೀತಿ ಆರ್ಗನೈಸ್ ಮಾಡ್ತೀನಿ, ಯಾವ ರೀತಿ ಫಿಲ್ಲಿಂಗ್ ಮಾಡ್ಕೊಳ್ತೀನಿ ಅನ್ನೋದನ್ನು ಶೇರ್ ಮಾಡ್ತೀನಿ. ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮತ್ತು ಶೇರ್ ಮಾಡಿ. ಈಗ ಆಗಲೇ ನೋಡ್ತಾ ಇರ್ಬೋದು, ನಾನು ಆಲ್ರೆಡಿ ಇವಾಗ ಇಲ್ಲಿರುವಂಥ ಎಲ್ಲ ಡಬ್ಬಗಳನ್ನು ತೆಗೆದು ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ಕ್ಲೀನಿಂಗ್ ಲಿಕ್ವಿಡ್ ಯಾವುದು ನನ್ನ ಹತ್ರ ಇದೆಯೋ ಅದನ್ನು ಹಾಕ್ಕೊಂಡು ನಾನು ಕ್ಲೀನಾಗಿ ಒರೆಸ್ಕೊಳ್ತಾ ಇದ್ದೀನಿ. ರೋಡ್ ಸೈಡ್ ಆಗಿರೋದ್ರಿಂದ ತುಂಬ ಡಸ್ಟ್ ಬರ್ತಾ ಇರುತ್ತೆ. ಆದಷ್ಟು ನಾನು ವೀಕ್ಲಿ ಕ್ಲೀನಿಂಗನ್ನು ಮಾಡ್ಕೊಳ್ತೀನಿ. ಈ ಒಂದು ಸ್ಟೋರ್ ಕೇಸ್ ಏನಿದೆ, ಸ್ಪೇಸ್ ಏನಿದೆ ಸ್ಟೋರ್ ಮಾಡುವಂಥದ್ದು, ಇದನ್ನು ಕ್ಲೀನಾಗಿ ಒರೆಸ್ಕೊಂಡು, ಹಾಗೆ ಮೇಲ್ಗಡೆ ಬೇರೆ ರ್ಯಾಕ್ ಏನಿದೆ ಮಾಡರ್ನ್ ಸ್ಟೈಲಲ್ಲಿ ಮಾಡಿಸಿರೋ ಅಂಥದ್ದು, ಇಲ್ಲಿ ಕೂಡ ಒಂದಷ್ಟು ನಾನು ಗ್ರೋಸರಿ ಬಾಟಲ್ಗಳನ್ನು ಇಡ್ತೀನಿ. ಸೊ ಹಾಗಾಗಿ ಅದನ್ನು ಕೂಡ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ತುಂಬ ಅಂದರೆ ತುಂಬ ಡಬ್ಬಗಳಿದೆ. ನಮಗೆ ಇಷ್ಟೊಂದು ಐಟಮ್ ಇದೆಯಾ ಅಂತೇಳಿ ಶಾಕ್ ಆಗುತ್ತೆ ನೋಡಬೇಕಾದ್ರೆ. ನಿಜವಾಗ್ಲೂ ನಾವು ಇಷ್ಟೊಂದು ತೊಗೊಳ್ತೀವ ಅಂತ ಅನಿಸುತ್ತೆ ಎಲ್ಲನೂ ಒಂದು ಕಡೆ ಹಾಕಿರಬೇಕಾದ್ರೆ. ಅದೇ ನೀಟಾಗಿ ಆರ್ಗನೈಸ್ ಮಾಡಿದಾಗ ನಮಗೆ ಇಷ್ಟೊಂದು ಇದೆಯಾ ಅಂತ ಅನಿಸೋದಿಲ್ಲ. ಈಗ ನಾನು ಎಲ್ಲನೂ ಒರೆಸಿ ನ್ಯೂಸ್ ಪೇಪರನ್ನು ಫೋಲ್ಡ್ ಮಾಡಿ ಹಾಕ್ತಾಯಿದ್ದೀನಿ. ಅಕಸ್ಮಾತ್ ನಾವು ಒರೆಸದೇ ಇದ್ದರೂ ಕೂಡ 1 ವೀಕ್ ಆದಮೇಲೆ ಈ ಪೇಪರನ್ನು ನಾವು ಚೇಂಜ್ ಮಾಡ್ಕೊಳ್ಬೋದು. ನೋಡ್ತಾ ಇರ್ಬೋದು, ತುಂಬ ಅಂದರೆ ತುಂಬ ಡಸ್ಟ್ ಆಗಿರುತ್ತೆ. ಸೊ ಹಾಗಾಗಿ ಪೇಪರನ್ನು ಹಾಕೋದ್ರಿಂದ ಒಂದು ಒಳ್ಳೆ ಲುಕ್ಕು ಕೂಡ ಕಾಣಿಸುತ್ತೆ. ಮತ್ತು ಈಗ ಗ್ರೋಸರಿ ಫಿಲ್ಲಿಂಗನ್ನು ಮಾಡ್ತಾಯಿದ್ದೀನಿ. ಈಗ ಜಾಸ್ತಿ ಐಟಮ್ನ ತರುವಂಥದ್ದು ಅಂತ ಹೇಳಿದರೆ ಗೋಧಿ ಹುಡಿ ಮತ್ತು ಅಕ್ಕಿ, ಇದನ್ನು ನಾವು ಜಾಸ್ತಿ ಯೂಸ್ ಮಾಡ್ತೀವಿ. ಹಾಗಾಗಿ ಈ ಒಂದು ಸ್ಟೀಲ್ ಡಬ್ಬಕ್ಕೆ ಒಂದು 5 kg ಗೋಧಿ ಹುಡಿಯನ್ನು ತಗೊಂಡಿದ್ವಿ. 5 kg ಗೋಧಿ ಹುಡಿಯನ್ನು ಈ ಒಂದು ಡಬ್ಬಕ್ಕೆ ಸ್ಟೋರ್ ಮಾಡಿ ಇಡ್ತಾ ಇದ್ದೀನಿ. ಹಾಗೆ ಇನ್ನಷ್ಟು ಒಂದು ಸಣ್ಣ ಪುಟ್ಟ ಬೇಳೆ ಕಾಳುಗಳು ಇದನ್ನೆಲ್ಲ ತೊಗೊಂಡಿದ್ವಿ, ಅದನ್ನು ಕೂಡ ಈಗ ಡಬ್ಬಗಳಿಗೆ ಸ್ಟೋರ್ ಮಾಡ್ತೀನಿ. ಹಾಗೆ ಸ್ಟೋರ್ ಮಾಡಬೇಕಾದ್ರೆ ಆದಷ್ಟು ಯಾವುದೆಲ್ಲ ಡಬ್ಬ ಖಾಲಿ ಆಗಿರುತ್ತೆ ಆವಾಗಲೇ ವಾಶ್ ಮಾಡಿ ಇಟ್ಕೊಳ್ತೀನಿ. ಎಲ್ಲನೂ ಒಂದೇ ಸಲ ತೆಗೆದು ವಾಶ್ ಮಾಡಲಿಕ್ಕೆ ನಮಗೆ ತುಂಬ ಟೈಮ್ ಹಿಡಿಯುತ್ತೆ. ಹಾಗಾಗಿ ಯಾವುದೆಲ್ಲ ಆಗಾಗ ಖಾಲಿ ಆಗ್ತಾ ಇರುತ್ತೆ, ಒಂದೊಂದೇ ಡಬ್ಬ, ಒಂದೆರಡು ಡಬ್ಬ ಹೀಗೆ ಖಾಲಿ ಆದಾಗ ನಾನು ವಾಶ್ ಮಾಡಿ ಒಣಗಿಸಿಟ್ಕೊಂಡು ಅದಾದಮೇಲೆ ನಾನು ಸ್ಟೋರ್ ಮಾಡ್ತೀನಿ. ಒಂದು 2ರಿಂದ 3 ಸಲ ನಾನು ಫಿಲ್ಲಿಂಗನ್ನು ಮಾಡಿ ಆದಮೇಲೆ ಮತ್ತೆ ಅದನ್ನು ವಾಶಿಗೆ ತಗೊಳ್ತೀನಿ. ಒಂದೇ ಸಲಕ್ಕೆ ನಾನು ಒಂದು ಸಲ ಹಾಕಿದರೆ ಇನ್ನೊಂದು ಸಲಕ್ಕೆ ವಾಶಿಗೆ ತಗೊಳ್ಳಲ್ಲ. ಖಾಲಿ ಆದಮೇಲೆ ಒಂದು 2-3 ಸಲ ಸ್ಟೋರ್ ಮಾಡಿರಬೇಕು, ಆಮೇಲೆ ತಗೊಳ್ತೀನಿ. ಹಾಗೆ ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಬೇಳೆ ಖಾಲಿಯಾಗಿದೆ, ಒಂದು ಸ್ವಲ್ಪ ಬೇಳೆ ಉಳ್ಕೊಂಡಿದೆ. ಸೊ ಆ ಬೇಳೆನ ಒಂದು ಮುಚ್ಚಳದಲ್ಲಿ ತೆಗೆದಿಟ್ಟು ತಂದಿರುವಂಥ ಹೊಸ ಬೇಳೆಯನ್ನು ಮೊದಲು ಡಬ್ಬಕ್ಕೆ ಹಾಕಿ ಮತ್ತೆ ಲಾಸ್ಟಲ್ಲಿ ಆ ಉಳಿದಿರುವಂಥ ಬೇಳೆನ ಹಾಕೊಳ್ತಾ ಇದ್ದೀನಿ. ಇದರಿಂದ ನಮಗೆ ಬೇಳೆಗಳು ಹಾಳಾಗೋ ಚಾನ್ಸಸ್ ಇರೋದಿಲ್ಲ. ನಾವು ಅಡಿಯಲ್ಲಿ ಅದನ್ನ ಹಾಕಿ ಹೊಸ ಬೇಳೆ ಹಾಕಿದ್ರೆ ಬೇಳೆಕಾಳುಗಳು ಹಾಳಾಗೋ ಚಾನ್ಸಸ್ ಇರುತ್ತೆ. ಅದನ್ನು ನಾವು ಆದಷ್ಟು ಒರೆಸಿ ಕ್ಲೀನಾಗಿ ಇಟ್ಕೊಳ್ಳೋದು ಒಳ್ಳೆಯದು. ಇಲ್ಲಾಂದರೆ ಡಬ್ಬಗಳ ಮೇಲೆ ಡಸ್ಟ್ ಇರುತ್ತೆ, ಅದನ್ನು ಕೂಡ ನಾವು ಮುಟ್ಟಿ ಅಡುಗೆ ಮಾಡ್ತೀವಿ. ಇದರಿಂದ ಅಷ್ಟು ಅಡುಗೆ ಹೈಜೀನಿಕ್ ಆಗಿ ಇರೋದಿಲ್ಲ. ಮತ್ತು ಈಗ ನಾನು ಆದಷ್ಟು ಡ್ರೈ ಫ್ರೂಟ್ಸ್ ಏನಿದೆ ಮತ್ತು ಬೇಳೆ ಕಾಳುಗಳು ಇದನ್ನೆಲ್ಲ ಸ್ಟೋರ್ ಮಾಡ್ತಾ ಇದ್ದೀನಿ. ಪೀನಟ್ ಇರ್ಬೋದು, ಇಂಥದ್ದೆಲ್ಲ ನಮಗೆ ಆಗಾಗ ಬೇಕಾಗುತ್ತೆ. ಇದನ್ನೆಲ್ಲ ಒಂದು 1/2 kg ಅಷ್ಟೇ ತೊಗೊಂಡಿರ್ತೀವಿ. 1/2 kg ಇಲ್ಲಾಂದರೆ 1 kg ಅಷ್ಟೇ. ಮತ್ತು ಅರ್ಜೆಂಟಿಗೆ ಅಡುಗೆ ಮಾಡುವಂಥದ್ದು, ತಿಂಡಿಗೆ ಆಗುವಂಥದ್ದು ಈ ಒಂದು ಅವಲಕ್ಕಿ ರವೆ ಎಲ್ಲ ಏನಿದೆ ಅದನ್ನೆಲ್ಲ ತೊಗೊಂಡಿದ್ದೀನಿ. ಅವಲಕ್ಕಿಯನ್ನು ಸ್ಟೋರ್ ಮಾಡಿ ಇಡ್ತೀನಿ. ರವೆ ಆದರೆ 1-2 ಪ್ಯಾಕೆಟ್ ಅಷ್ಟೇ ತೊಗೊಳ್ಳೋದು, ಜಾಸ್ತಿ ಏನು ಮಾಡಲ್ಲ. ವೀಕ್ಲಿ ಮಾಡಿದರೆ ಒಂದು ಸಲ ಮಾಡ್ತೀನಿ. ಈಗ ಯಾವ್ದು ಒಂದೇ ಸೈಜ್ ಡಬ್ಬಗಳಿದೆ ಅದನ್ನೆಲ್ಲ ಒಂದೇ ಕಡೆ ಇಡ್ತಾ ಇದ್ದೀನಿ. ಹಾಗೆ ಬೇರೆ ಬೇರೆ ಡಬ್ಬಗಳನ್ನು ಬೇರೆ ಬೇರೆ ಸೈಜ್ ಇರೋವಂಥದ್ದನ್ನು ಬೇರೆ ಬೇರೆ ಕಡೆ ಸ್ಟೋರ್ ಮಾಡಿ ಇಡ್ತಾ ಇದ್ದೀನಿ. ಜಾಸ್ತಿ ದೊಡ್ಡ ಡಬ್ಬಗಳನ್ನು ಮೇಲ್ಗಡೆ ಭಾಗದಲ್ಲಿ ಇಡ್ತಾ ಇದ್ದೀನಿ, ಮತ್ತು ಮೀಡಿಯಮ್ ಸೈಜ್ ಇರೋದನ್ನೆಲ್ಲ ಕೆಳಗಡೆ ಇಡ್ತಾ ಇದ್ದೀನಿ.
ಹಾಗೆ ನಾನಿಲ್ಲಿ ಸ್ಟೋರ್ ಮಾಡೋದಕ್ಕೆ ಯೂಸ್ ಮಾಡಿರುವಂಥ ಡಬ್ಬಗಳೆಲ್ಲ ಏನಿದೆ, ನಿಯರ್ ಬೈ ಶಾಪಲ್ಲಿ ಕೆಲವೊಂದು ಸಲ ಖಾಲಿ ಡಬ್ಬಗಳು ಹಾಗೆ ಇದ್ದರೆ ಹಾಗೆ ಕೊಟ್ಟು ಬಿಡ್ತಾರೆ, ಫ್ರೀಯಾಗಿ ಕೊಟ್ಟು ಬಿಡ್ತಾರೆ. ನಾವೇನದು ಪೇ ಮಾಡಬೇಕು ಅನ್ನೋದೇನಿರಲ್ಲ. ಸೊ ಅವರಿಗೆ ಡಬ್ಬಗಳು ಆದಷ್ಟು ಬರ್ತಾ ಇರುತ್ತೆ. ಸೊ ಹಾಗಾಗಿ ಅವರು ಫ್ರೀಯಾಗಿ ಕೊಡ್ತಾರೆ. ಮತ್ತು ಹಾಗೆ ಸುಮ್ಮನೆ ದುಡ್ಡು ಕೊಟ್ಟು ತೊಗೊಳ್ಳೋದಕ್ಕಿಂತ ಈ ರೀತಿ ಇದನ್ನೇ ರಿಯೂಸ್ ಮಾಡಿದರೆ ಆಯಿತು. ಮತ್ತು ಕೆಲವೊಂದು ಸಲ ನಾವು ಬೇರೆ ಯಾವುದಾದ್ರೂ ಐಟಮ್ ತರಬೇಕಾದ್ರೆ ಡಬ್ಬಗಳಲ್ಲಿ ಸಿಗ್ತಾ ಇರುತ್ತೆ. ಸೊ ಅದನ್ನೇ ನಾನು ರಿಯೂಸ್ ಮಾಡಿಕೊಂಡು ಅದರಲ್ಲೇ ಸ್ಟೋರ್ ಮಾಡಿ ಇಟ್ಕೊಳ್ತೇನೆ. ಹಾಗೆ ಮತ್ತು ಈ ಆಯಿಲ್ ಡಬ್ಬ ಏನಿದೆ ಇದನ್ನು ನಾನು ಆನ್ಲೈನಲ್ಲಿ ತರಿಸಿ ಇಟ್ಕೊಂಡಿದ್ದೆ. ಈಗ ಅದಕ್ಕೆ ಕೂಡ ರೀಫಿಲ್ ಮಾಡಿ ಇಟ್ಕೊಂಡಿದ್ದೀನಿ ಆಯಿಲು. ಈಗ ಕಿಚನ್ ಕ್ಯಾಬಿನೆಟ್ ನೋಡ್ಬೋದು, ಎಲ್ಲ ಗ್ರೋಸರಿ ಫಿಲ್ ಆಗಿ ಎಷ್ಟು ನೀಟಾಗಿ ಕಾಣ್ತಾ ಇದೆ ಅಂತೇಳಿ. ಹಾಗೆ ಇಲ್ಲಿ ಕೂಡ ಅಷ್ಟೇ ನೀಟಾಗಿ ಕ್ಲೀನ್ ಆಗಿದೆ. ಈಗ ಪೇಪರನ್ನು ಹಾಕಿ ನಾನು ಎಲ್ಲ ಡಬ್ಬಗಳನ್ನು, ಸ್ಟೋರ್ ಮಾಡಿರೋಂಥ ಡಬ್ಬಗಳನ್ನು ನೀಟಾಗಿ ಅರೇಂಜ್ ಮಾಡಿ ಇಡ್ತೀನಿ. ನೀಟಾಗಿ ಅರೇಂಜ್ ಮಾಡೋದ್ರಿಂದ ನಮಗೆ ನೀಟಾಗಿ ಕಾಣುತ್ತೆ ಕೂಡ, ಯಾವ್ದು ವಸ್ತು ಎಲ್ಲಿದೆ ಅನ್ನೋದನ್ನು ನಮಗೆ ಸರಿಯಾಗಿ ನೆನಪಿರುತ್ತೆ. ಇಲ್ಲ ಮೆಸ್ಸಿಯಾಗಿದ್ದರೆ ಅದು ಇದು ಎಲ್ಲ ಕಿತ್ತಾಕಿ ಆಗಾಗ ಮೆಸ್ಸಿ ಆಗ್ತಾ ಇರುತ್ತೆ. ಹಾಗಾಗಿ ಡೈಲಿ ಯೂಸ್ ಮಾಡುವಂಥದ್ದು ಹೆಚ್ಚಾಗಿ ಯಾವುದು ಯೂಸ್ ಮಾಡ್ತೀನಿ, ಉದ್ದಿನಬೇಳೆ ಇರ್ಬೋದು, ಮತ್ತು ಕೊತ್ತಂಬರಿ ಬೀಜ, ಇದನ್ನೆಲ್ಲ ಸಾಂಬಾರಿಗೆ ಜಾಸ್ತಿ ಯೂಸ್ ಮಾಡ್ತೀನಿ. ಮತ್ತು ಸಕ್ಕರೆ, ಹುಡಿ, ಮತ್ತು ಕಡಲೆ ಇರ್ಬೋದು, ಒಗ್ಗರಣೆಗೆ ಹಾಕೋದಕ್ಕೆ, ಮೆಂತ್ಯ ಕಾಳು, ಇಂಥದ್ದನ್ನೆಲ್ಲ ಕೈಗೆ ಸಿಗೋ ಥರ ತುಂಬ ಈಸಿಯಾಗಿ ಇಲ್ಲಿ ಇಟ್ಟರೆ ನನಗೆ ತುಂಬ ಈಸಿಯಾಗಿ ತೊಗೊಂಡು ಹಾಕ್ಕೊಳ್ಬೋದು. ಹಾಗಾಗಿ ಈ ಒಂದು ಸ್ಟೋರ್ ಕೇಸಲ್ಲಿ ಇಟ್ಕೊಂಡಿರ್ತೇನೆ. ಮತ್ತು ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು, ಒಂದೆರಡು ಗಾಜಿನ ಡಬ್ಬಗಳನ್ನು ಇಟ್ಕೊಂಡಿದ್ದೀನಿ. ನನಗೆ ಆದಷ್ಟು ಗಾಜಿನ ಡಬ್ಬಗಳನ್ನು ಸ್ಟೋರ್ ಮಾಡಬೇಕು ಅಂತ ಆಸೆ ಇದೆ. ಇದು ಜಾಮ್ ತಂದಾಗ ಖಾಲಿ ಆಗಿರುವಂಥ ಡಬ್ಬಗಳನ್ನು ಕ್ಲೀನ್ ಮಾಡಿ ಅದನ್ನೇ ನಾನು ರೀಫಿಲ್ ಮಾಡಿ ಇಟ್ಕೊಂಡಿದ್ದೀನಿ. ಕಾಫಿ ಹುಡಿ ಇರ್ಬೋದು, ಮತ್ತು ಇನ್ನೊಂದು ಕಪ್ಪು ಎಳ್ಳು ಬರುತ್ತೆ ಅದು ಇರ್ಬೋದು, ಅದನ್ನು ಹಾಕಿ ಇಟ್ಕೊಂಡಿದ್ದೀನಿ. ಮತ್ತು ತುಪ್ಪ, ಇಂಥದ್ದನ್ನೆಲ್ಲ ಇಲ್ಲಿ ಕೈಗೆ ಸಿಗೋ ಥರ ಇಟ್ಕೊಂಡಿದ್ದೀನಿ. ಗಾಜಿನ ಬಾಟಲ್ಗಳಾದರೆ ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ. ಹಾಗೆ ಮತ್ತು ಕೈಗೆ ಈಸಿಯಾಗಿ ಕೂಡ ಸಿಗುತ್ತೆ. ಯಾವ್ದು ಯಾವುದ್ರಲ್ಲಿ ಇದೆ ಅಂತೇಳಿ ಟ್ರಾನ್ಸ್ಪರೆಂಟ್ ಆಗಿರೋದ್ರಿಂದ ತುಂಬ ಈಸಿಯಾಗಿ ನಮಗೆ ನೋಡಿ ತಗೊಳ್ಬೋದು. ಇಲ್ಲೆಲ್ಲ ಒಂದು ಸ್ವಲ್ಪ ತುಂಬ ರೇರಾಗಿ ಯೂಸ್ ಮಾಡೋವಂಥದ್ದು ಕಾಳುಗಳನ್ನು ಎಲ್ಲ ಇಲ್ಲಿ ಸ್ಟೋರ್ ಮಾಡಿದ್ದೀನಿ. ಮತ್ತು ಮೇಲೆ ಮಿಕ್ಸಿ ಜಾರು. ಫುಲ್ ಕಿಚನ್ ವಿಡಿಯೋ ಬೇಕು ಅಂತಾದರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ನೆಕ್ಸ್ಟ್ ಕಿಚನ್ ವಿಡಿಯೋ ಮಾಡಿ ತೋರಿಸ್ತೀನಿ. ಕಿಚನ್ ಟೂರನ್ನು ನೋಡಿ ಯಾವ ರೀತಿ ಅರೇಂಜ್ ಮಾಡಿದ್ದೀನಿ ಅಂಥೇಳಿ. ಎಷ್ಟು ನೀಟಾಗಿ ಕಾಣ್ತಾ ಇದೆ, ತುಂಬ ನೀಟಾಗಿ ಕಾಣ್ತಾ ಇದೆ. ಈ ರೀತಿ ಇದ್ದರೆ ಮತ್ತು ಮೇಲ್ಗಡೆ ಡಬ್ಬದಲ್ಲಿ ಸ್ಟೋರ್ ಮಾಡಿ ಉಳಿದಿರುವಂಥದ್ದನ್ನು ನಾನು ಆ ಒಂದು ಡಬ್ಬದಲ್ಲಿ ಇಟ್ಟಿದ್ದೀನಿ. ಈ ರೀತಿ ಇಟ್ಕೊಂಡಿದ್ರೆ ನಮಗೆ ಈಸಿಯಾಗಿ ಕೈಗೆ ಸಿಗುತ್ತೆ. ಅಡುಗೆ ಮಾಡಬೇಕಾದ್ರೆ ಅಷ್ಟೇನು ಕಷ್ಟ ಆಗೋದಿಲ್ಲ. ಮತ್ತು ಕೆಳಗಡೆ ಒಂದು ತಿಂಡಿ ಡಬ್ಬ ಮತ್ತು ಕೆಲವೊಂದು ಪ್ಲಾಸ್ಟಿಕ್ ಐಟಮನ್ನು ಒಂದು ಕವರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಈ ರೀತಿ ನಾವು ರೀಯೂಸ್ ಮಾಡೋದ್ರಿಂದ ಪ್ಲಾಸ್ಟಿಕ್ ಡಬ್ಬಗಳನ್ನು ಹಣ ಕೂಡ ಸೇವ್ ಆಗುತ್ತೆ ಮತ್ತು ನಮಗೆ ನೀಟಾಗಿ ಆರ್ಗನೈಸ್ ಮಾಡಿ ಕೂಡ ಇಡ್ಬೋದು. ಸೊ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮುಂದೆ ಒಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು.